ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಬಂದಿದ್ದೀನಿ. ಈ ಮೂವಿಯ ಹೆಸರು ಎವ್ರಿಡೇ. ಇದೊಂದು ರೊಮ್ಯಾಂಟಿಕ್ ಫ್ಯಾಂಟಸಿ ಡ್ರಾಮಾ ಮೂವಿ ಆಗಿದೆ. ಸುಮ್ಮನೆ ಹೀಗೆ ಯೋಚನೆ ಮಾಡಿ, ದಿನ ನೀವು ಬೇರೆಯವರ ಬಾಡಿಯಲ್ಲಿ ಹೋಗಿ ಜೀವಿಸುವಂಥ ಜಾದೂ ಶಕ್ತಿ ಸಿಕ್ಕಿದ್ರೆ ಏನು ಮಾಡ್ತಿದ್ರಿ ಆವಾಗ? ಈ ಮೂವಿಯಲ್ಲಿ ನಮ್ಮ ಹೀರೋಗೆ ಇಂಥದ್ದೇ ಒಂದು ಶಕ್ತಿ ಸಿಕ್ಕಿರುತ್ತೆ. ಆದರೆ ನಮ್ಮ ಹೀರೋಗೆ ಒಂದಿನ ಒಂದು ಹುಡುಗಿ ಮೇಲೆ ಲವ್ ಆಗುತ್ತೆ. ಬಟ್ ಅವನ ಆತ್ಮ ದಿನಕ್ಕೊಂದು ಬಾಡಿನ ಬದಲಾಯಿಸುತ್ತೆ. ಇಲ್ಲಿ ದಿನ ಬೇರೆ ಬೇರೆ ರೂಪದಲ್ಲಿ ಬಂದು ಒಬ್ಬರನ್ನೇ ಲವ್ ಮಾಡೋಕ್ಕಂತೂ ಆಗಲ್ಲ. ಈ ಥರ ಆದರೆ ನಮ್ಮ ಹೀರೋ ಏನಾಗ್ತಾನೆ? ಅವನ ಕತೆ ಏನು? ಅವನಿಗೆ ಇಷ್ಟಪಟ್ಟಿರೋ ಹುಡುಗಿ ಅವನಿಗೆ ಸಿಗ್ತಾಳಾ? ಲಾಸ್ಟಲ್ಲಿ ಇವರ ಲವ್ ಸ್ಟೋರಿ ಎಂಡ್ ಹೇಗೆ ಆಗುತ್ತೆ? ಇದೆಲ್ಲ ಮುಂದೆ ಕಥೆಯಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಚಿತ್ರದಲ್ಲಿ ಮೊದಲು ನಮಗೆ ಒಬ್ಬ ಹುಡುಗನ ತೋರಿಸಲಾಗುತ್ತೆ. ಅವನು 11:59 PM ಅಲಾರಾಮ್ ಸೆಟ್ ಮಾಡಿಕೊಂಡು ಮಲಗೋಕೆ ರೆಡಿಯಾಗಿದ್ದಾನೆ. ಇದೇ ಟೈಮಲ್ಲಿ ಒಂದು ಹುಡುಗಿ ತುಂಬ ಹೊತ್ತಿನಿಂದ ನಾನ್ ಸ್ಟಾಪ್ ಆಗಿ ಮೆಸೇಜ್ ಮಾಡ್ತಾ ಇದ್ದಾಳೆ. ಆದರೆ ಇವನು ಅದನ್ನು ಇಗ್ನೋರ್ ಮಾಡಿಕೊಂಡು ಮಲ್ಕೊಂಡಿದ್ದಾನೆ. ಮಾರನೇ ದಿನ ಬೆಳಿಗ್ಗೆ ಆದಾಗ ಇವನ ಪೇರೆಂಟ್ಸ್, ಏಯ್ ಜಸ್ಟಿನ್, ಇನ್ನು ಮಲ್ಕೊಂಡೇ ಇದೆಯಾ? ಹೋಗಿ ಬೇಗ ಎದ್ದು ರೆಡಿಯಾಗು, ಸ್ಕೂಲ್ಗೆ ತುಂಬ ಹೊತ್ತಾಗಿದೆ ಅಂತಾರೆ. ಓಹ್, ಇವತ್ತು ನಾನು ಜಸ್ಟಿನ್ನ ಅಂದರೆ ವೀಕ್ಷಕರೇ, ನಮ್ಮ ಹೀರೋನ ಆತ್ಮ ಇವತ್ತು ಜಸ್ಟಿನ್ ಬಾಡಿಯಲ್ಲಿ ಇದೆ. ಜಸ್ಟಿನ್ ಬಾಡಿಯಲ್ಲಿ ನಮ್ಮ ಹೀರೋ ಎದ್ದ ಕೂಡಲೇ ಮೊಬೈಲ್ ಕ್ಯಾಮರಾ ಓಪನ್ ಮಾಡಿ ಒಂದು ಫೋಟೋನ ತೆಗೆದುಕೊಳ್ತಾನೆ. ಇಲ್ಲಿ ನಾವು ನಮ್ಮ ಹೀರೋನ ಹೆಸರು ಜಾಕ್ ಎಂದು ಇಟ್ಟುಕೊಳ್ಳೋಣ. ಮುಂದಿನ ಸೀನಲ್ಲಿ ನಮಗೆ ಒಂದು ಹುಡುಗಿ ಸ್ಕೂಲಲ್ಲಿ ಇರೋದನ್ನು ತೋರಿಸಲಾಗುತ್ತೆ. ಇವಳೇ ನಿನ್ನ ಜಸ್ಟಿನ್ಗೆ ನಾನ್ ಸ್ಟಾಪ್ ಆಗಿ ಮೆಸೇಜ್ ಮಾಡಿದ್ದು. ಆದರೆ ಜಸ್ಟಿನ್ ಇವಳೊಂದು ತಲೆನೋವು ಅಂತ ಇಗ್ನೋರ್ ಮಾಡ್ತಾ ಇರ್ತಾನೆ. ಕೊನೆಗೂ ಇವಳು ಕ್ಯಾಂಟೀನಲ್ಲಿ ಜಸ್ಟಿನನ್ನು ಮೀಟ್ ಆಗ್ತಾಳೆ. ಅವಳು ಅವನಿಗೆ ಕೇಳ್ತಾಳೆ, ಇತ್ತೀಚೆಗೆ ನನ್ನನ್ನು ಯಾಕೆ ಇಗ್ನೋರ್ ಮಾಡ್ತಾ ಇದೀಯಾ? ನನ್ನ ಮೆಸೇಜ್ಗೆ ಕೂಡ ರಿಪ್ಲೈ ಮಾಡ್ತಾ ಇಲ್ಲ. ಆದರೂ ಅಷ್ಟೊಂದು ಮೆಸೇಜ್ ನಾನು ಕಳಿಸ್ಬಾರ್ದಿತ್ತು. ಅದಕ್ಕೆ ಸಾರಿ. ಓಕೆ, ಒಂದು ಕೆಲಸ ಮಾಡೋಣ, ಎಲ್ಲಿಯಾದರೂ ಹೊರಗಡೆ ಹೋಗೋಣ ಅಂತ ಜಸ್ಟಿನ್ಗೆ ಕೇಳ್ತಾಳೆ. ಆದರೆ ನಮಗೆ ಗೊತ್ತಿದೆ ಜಸ್ಟಿನ್ ಬಾಡಿಯಲ್ಲಿ ಜಸ್ಟಿನ್ ಇಲ್ಲ, ನಮ್ಮ ಹೀರೋ ಜಾಕ್ ಇದ್ದಾನೆ ಅಂತ. ಇಲ್ಲಿ ಜಾಕ್ ಕನ್ಫ್ಯೂಸ್ ಆಗ್ತಾನೆ. ಇವಳಿಗೆ ಹೇಗಪ್ಪ ಹೇಳೋದು ನಾನು ಜಸ್ಟಿನ್ ಅಲ್ಲ ಅಂತ. ಕೊನೆಗೂ ಓಕೆ ಹೋಗೋಣ ಅಂತ ಒಪ್ಪಿಕೊಳ್ತಾನೆ. ಇಷ್ಟು ದಿನ ಅವಾಯ್ಡ್ ಮಾಡುತ್ತಿದ್ದ ಜಸ್ಟಿನ್ ಹೊರಗಡೆ ಹೋಗೋಕ್ಕೆ ಸಡನ್ ಆಗಿ ಓಕೆ ಅಂದಿದ್ದಕ್ಕೆ ರಿಯಾನಾಗೆ ತುಂಬ ಖುಷಿಯಾಗುತ್ತೆ. ಆದರೆ ಪಾಪ ಈ ಹುಡುಗಿಗೆ ಏನು ಗೊತ್ತು, ಜಸ್ಟಿನ್ ಒಳಗಡೆ ಜಸ್ಟಿನ್ ಇಲ್ಲ, ಅದರ ಬದಲು ಮೂವಿಯ ಹೀರೋನ ಆತ್ಮವಿದೆ ಅಂತ. ಇಬ್ಬರು ಕ್ಲಾಸ್ ಬಂಕ್ ಮಾಡಿಕೊಂಡು ತುಂಬ ಕಡೆ ಸುತ್ತಾಡ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ. ಇಲ್ಲಿ ಜಸ್ಟಿನ್ನ ಈ ರೀತಿ ಬದಲಾವಣೆ ರಿಯಾನಾಗೆ ತುಂಬ ಇಷ್ಟವಾಗುತ್ತೆ. ರಿಯಾನಾ ಇಷ್ಟು ಕ್ಲೋಸ್ ಆಗಿ ಜಸ್ಟಿನ್ ಜೊತೆ ಯಾವತ್ತೂ ಇರಲಿಲ್ಲ. ಅದಕ್ಕೆ ಹೋಗ್ತಾ ಹೋಗ್ತಾ ಅವಳು ತನ್ನ ಪರ್ಸ್ನಲ್ ವಿಷಯವನ್ನು ಅವನ ಜೊತೆ ಶೇರ್ ಮಾಡ್ತಾಳೆ. ಅವಳು ಹೇಳ್ತಾಳೆ, ನನ್ನ ತಂದೆ ಹಲವಾರು ಬಿಸ್ನೆಸ್ ಮೇಲೆ ಹಣನ ಇನ್ವೆಸ್ಟ್ ಮಾಡಿದ್ದಾರೆ. ಆದರೆ ಅವರಿಗೆ ತುಂಬ ಲಾಸ್ ಆಗಿದೆ. ನಾನು ಅವರ ಹತ್ತಿರ ಸರಿಯಾಗಿ ಮಾತು ಕೂಡ ಆಡೋದಿಲ್ಲ. ಹಣದ ಸಮಸ್ಯೆಯಿಂದ ನನ್ನ ತಾಯಿ ಕೆಲಸ ಮಾಡೋ ಪರಿಸ್ಥಿತಿ ಬಂತು. ಮನೆಯ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಇದನ್ನು ಕೇಳಿ ಜಸ್ಟಿನ್ ಒಳಗಡೆ ಇರೋ ಜಾಕ್ ಫೀಲ್ ಆಗ್ತಾನೆ. ಅವಳಿಗೆ ಧೈರ್ಯ ತುಂಬುತ್ತಾ, ಇದೆಲ್ಲ ಒಂದಿನ ಸರಿಯಾಗುತ್ತೆ, ನೀನು ಇದರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಬೇಡ. ಸತ್ಯ ಏನಂದರೆ ಜಸ್ಟಿನ್ ಇಷ್ಟೊಂದು ಕೇರ್ ಮಾಡುವಂಥ ವ್ಯಕ್ತಿತ್ವ ಅವನದಲ್ಲ. ಇವತ್ತು ಅವನ ನೇಚರ್ ನೋಡಿ ರಿಯಾನಾಗೆ ಜಸ್ಟಿನ್ ಮೇಲೆ ಇದ್ದ ಪ್ರೀತಿ 2 ಪಟ್ಟು ಜಾಸ್ತಿ ಆಗುತ್ತೆ. ಇಲ್ಲಿ ಜಾಕು ಕೂಡ ರಿಯಾನ ಲೈಕ್ ಆಗ್ತಾಳೆ. ಅವನು ಅವಳ ಮನೆಗೆ ಡ್ರಾಪ್ ಮಾಡುವಾಗ ತನ್ನ ನಿಜ ರೂಪದ ಬಗ್ಗೆ ಹೇಳಬೇಕೆಂದು ಅಂದುಕೊಳ್ತಾನೆ. ಅಷ್ಟರಲ್ಲೇ ಅವಳ ಮನೆ ಬರುತ್ತೆ. ಅವಳು ಜಾಕ್ಗೆ ಕಿಸ್ ಮಾಡಿ, ಇವತ್ತು ನೀನು ಪೂರ್ತಿ ದಿನ ಸ್ಮೋಕ್ ಮಾಡಿಲ್ಲ, ಅದಕ್ಕೆ ಥ್ಯಾಂಕ್ ಯು. ನೀನು ಯಾವಾಗಲೂ ನನ್ನ ಜೊತೆ ಹೀಗೆ ಇರು, ಮೊದಲಿನ ಥರ ಬದಲಾಗಬೇಡ ಅಂತ ಹೇಳಿ ಅವಳು ಇಳಿದು ಹೋಗ್ತಾಳೆ. ಈಗ ಮತ್ತೊಂದು ಸೀನಲ್ಲಿ ಒಂದು ಹುಡುಗಿ ನಿದ್ರೆಯಿಂದ ಎಚ್ಚರವಾಗ್ತಾಳೆ. ಈಕೆ ಕೂಡ ಮೊಬೈಲಲ್ಲಿ 11:59 ಅಲಾರಾಮ್ ಸೆಟ್ ಮಾಡಿಕೊಂಡು ಮಲಗಿರ್ತಾಳೆ. ಬೆಳಿಗ್ಗೆ ಎದ್ದ ಕೂಡಲೇ 4 ಕಡೆ ತಿರುಗಿ ನೋಡಿದಾಗ ಅಲ್ಲೇ ಗೋಡೆಯ ಮೇಲೆ ಆ್ಯಮಿ ಎಂದು ಬರೆದಿರುವುದನ್ನು ನೋಡ್ತಾಳೆ. ಓಹ್, ಇವತ್ತು ನಾನು ಆ್ಯಮಿಯ ಬಾಡಿಯಲ್ಲಿದ್ದೇನೆ ಅಂತ ಜಾಕ್ ಅಲ್ಲಿಂದ ಎದ್ದೇಳ್ತಾನೆ. ಅಂದರೆ ಜಾಕ್ನ ಆತ್ಮ ಇವತ್ತು ಆ್ಯಮಿಯ ಬಾಡಿಯಲ್ಲಿದೆ. ಕತೆ ಮುಂದುವರಿಯುತ್ತೆ. ರಿಯಾನ ಸ್ಕೂಲ್ಗೆ ಹೋದಾಗ ಜಸ್ಟಿನ್ ಅಲ್ಲೇ ನಿಂತುಕೊಂಡಿರ್ತಾನೆ. ಇಲ್ಲಿ ನೋಡಿ, ನಿನ್ನೆ ಇವನ ಬಾಡಿಯಲ್ಲಿ ಜಾಕ್ ಇದ್ದ, ಆವಾಗ ಸ್ಮೋಕ್ ಮಾಡಿರುವುದಿಲ್ಲ. ಆದರೆ ಈ ದಿನ ಜಸ್ಟಿನ್ ಬಾಡಿಯಲ್ಲಿ ಜಸ್ಟಿನ್ ಇದ್ದಾನೆ. ಇವತ್ತು ರಿಯಾನ ಕಡೆ ನೋಡ್ತಾನೆ ಇಲ್ಲ, ಹಾಗೆ ತುಂಬ ಸ್ಮೋಕ್ ಮಾಡ್ತಾ ಇದ್ದಾನೆ. ಇದನ್ನು ನೋಡಿ ರಿಯಾನಿಗೆ ಬೇಜಾರಾಗುತ್ತೆ. ನಿನ್ನೆ ಈ ಹುಡುಗ ಸರಿಯಾಗೇ ಇದ್ದ, ಸಡನ್ನಾಗಿ ಇವನಿಗೆ ಏನಾಯಿತು? ಇವನು ಯಾಕೆ ಹೀಗೆ ನಡೆದುಕೊಳ್ತಾ ಇದ್ದಾನೆ? ಅಷ್ಟರಲ್ಲೇ ಆ್ಯಮಿ ಅಲ್ಲಿಗೆ ಬರ್ತಾಳೆ. ಅಂದರೆ ಆ್ಯಮಿಯ ಬಾಡಿಯಲ್ಲಿರೋ ನಮ್ಮ ಹೀರೋ ಜಾಕ್ ಅಲ್ಲಿಗೆ ಬರ್ತಾನೆ. ಅವಳು ರಿಯಾನಾಗೆ ಕೇಳ್ತಾಳೆ, ನಾನು ಈ ಸ್ಕೂಲಿಗೆ ಇವತ್ತು ನ್ಯೂ ಸ್ಟೂಡೆಂಟ್, ನಾನು ನಿನ್ನ ಜೊತೆಗೆ ಇರಬಹುದಾ? ಅದಕ್ಕೆ ರಿಯಾನ,
ಹಾಂ ಓಕೆ ಎಂದು ಅವಳನ್ನು ಅವಳ ಜೊತೆಗೆ ಕರೆದುಕೊಂಡು ಹೋಗ್ತಾಳೆ. ಇಲ್ಲಿ ಜಸ್ಟಿನ್ ಬಂದು, ನಿನ್ನೆ ಏನಾಗಿತ್ತು ರಿಯಾನಾ, ನನಗೆ ವಿಚಿತ್ರವಾದ ಅನುಭವ ಆಗ್ತಾ ಇದೆ. ನಾವಿಬ್ಬರು ಸೇರಿಕೊಂಡು ನಿನ್ನೆ ಜಾಸ್ತಿ ಏನಾದರೂ ಕುಡಿದಿದ್ರಾ? ಅದಕ್ಕೆ ರಿಯಾನಾ, ಏನಂತ ಹೇಳ್ತಾ ಇದೀಯಾ? ನಾವಿಬ್ಬರು ನಿನ್ನೆ ತುಂಬ ಕಡೆ ಹೋಗಿದ್ದೀವಿ, ತುಂಬ ಎಂಜಾಯ್ ಮಾಡಿದ್ರು. ಇದನ್ನು ಕೇಳಿ ಜಸ್ಟಿನ್ ಖುಷಿಯಾಗೋದು ಬಿಟ್ಟು ಕೋಪಗೊಂಡು, ಏನು ಮನಸ್ಸಿಗೆ ಬಂದಂಗೆ ಹೇಳ್ತಾ ಇದೀಯಾ? ಏನು ನಿನ್ನೆ ನಾನು ಪೂರ್ತಿ ದಿನ ನಿನ್ನ ಜೊತೆಗೆ ಕಳೆದು ಟೈಮ್ ವೇಸ್ಟ್ ಮಾಡಿದ್ನಾ? ಇದನ್ನು ಕೇಳುತ್ತಿರುವ ಆ್ಯಮಿಯ ಒಳಗಡೆ ಜಾಕ್ ಇದ್ದಾನೆ. ರಿಯಾನಾಗೆ ಆಗುತ್ತಿರೋ ಇನ್ಸಲ್ಟ್ ಜಾಕ್ಗೆ ಸಹಿಸಿಕೊಳ್ಳಲಾಗುವುದಿಲ್ಲ. ಆ್ಯಮಿ ಹೇಳ್ತಾಳೆ, ಅಂದರೆ ಆ್ಯಮಿಯ ಬಾಡಿಯಲ್ಲಿರೋ ಜಾಕ್ ಹೇಳ್ತಾನೆ, ಇಷ್ಟೊಂದು ಒಳ್ಳೆ ಗರ್ಲ್ ಫ್ರೆಂಡ್ ಇದ್ದಾಳೆ, ಸುಮ್ಮನೆ ಅವಳ ಮೇಲೆ ರೇಗಾಡ್ತಾ ಇದೆಯಾ? ಇದನ್ನು ಕೇಳಿ ಜಸ್ಟಿನ್ ಅವಳಿಗೂ ಬೈತಾನೆ, ನೀನು ಇಲ್ಲಿಗೆ ಹೊಸಬಳು, ನಿನ್ನ ಕೆಲಸ ಎಷ್ಟು ಇದೆ ಅಷ್ಟೇ ನೋಡಿಕೊ. ಹಾಗೆ ರಿಯಾನ ಹತ್ತಿರ ಇವತ್ತು ಸಂಜೆ ಪಾರ್ಟಿ ಇದೆ, ಅಲ್ಲಿಗೆ ಬಾ ಅಂತ ರೂಡಾಗಿ ಹೆದರಿಸಿ ಅಲ್ಲಿಂದ ಹೋಗ್ತಾನೆ. ಇಲ್ಲಿ ಆ್ಯಮಿ ರಿಯಾನಾಗೆ ಹೇಳ್ತಾಳೆ, ನಿನ್ನಂಥ ಹುಡುಗಿ ಇವನಿಗಿಂತ ಚೆನ್ನಾಗಿರೋ ಬಾಯ್ ಫ್ರೆಂಡ್ನ ಡಿಸರ್ವ್ ಮಾಡ್ತಾರೆ ನಿಜವಾಗ್ಲೂ. ಆದರೆ ರಿಯಾನಾಗೆ ಜಸ್ಟಿನ್ ಮೇಲೆ ತುಂಬ ಲವ್ ಇರುತ್ತೆ. ಅದಕ್ಕೆ ಆ್ಯಮಿಯ ಮಾತಿನ ಮೇಲೆ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗಿಬಿಡ್ತಾಳೆ. ಅದೇ ರಾತ್ರಿ ಅವಳು ತನ್ನ ಫ್ರೆಂಡ್ನ ಜೊತೆ ಪಾರ್ಟಿಗೆ ಹೋಗೋಕ್ಕೆ ರೆಡಿಯಾಗಿದ್ದಾಳೆ. ಅವಳ ಫ್ರೆಂಡ್ ಕೂಡ ಹೇಳ್ತಾಳೆ, ನೀನು ಜಸ್ಟಿನ್ ಜೊತೆ ಬ್ರೇಕಪ್ ಮಾಡಿಕೊಳ್ಳೋದೇ ಒಳ್ಳೆಯದು. ಇದಕ್ಕೆ ರಿಯಾನ ಕೋಪಗೊಂಡು, ಜಸ್ಟಿನ್ ಬಗ್ಗೆ ಈ ಥರ ಎಲ್ಲ ಮಾತಾಡಬೇಡ ಅಂತ ಹೇಳಿ ಅವಳ ಮೇಲೆ ಕೂಡ ರೇಗಾಡ್ತಾಳೆ. ಮತ್ತೊಂದು ಸೀನಲ್ಲಿ ನಾಥನ್ ಎಂಬ ಹುಡುಗನ ತೋರಿಸಲಾಗುತ್ತೆ. ಈಗಷ್ಟೇ ನಿದ್ರೆಯಿಂದ ಎದ್ದು ಲ್ಯಾಪ್ಟಾಪಲ್ಲಿ ಜಸ್ಟಿನ್ ರಿಯಾನಾಗೆ ಪಾರ್ಟಿಗೆ ಇನ್ವೈಟ್ ಮಾಡಿದ ಅಡ್ರೆಸ್ಸನ್ನು ಹುಡುಕ್ತಾ ಇದ್ದಾನೆ. ಅಂದರೆ ಜಾಕ್ ಇವತ್ತು ನಾಥನ್ ಬಾಡಿಯಲ್ಲಿದ್ದಾನೆ. ಇವನು ಕೂಡ 11:59 PM ಅಲಾರಾಮ್ ಸೆಟ್ ಮಾಡಿಕೊಂಡು ಸಂಜೆ ಪಾರ್ಟಿಗೆ ಹೋಗ್ತಾನೆ. ಇಲ್ಲಿ ಪಾರ್ಟಿಯಲ್ಲಿ ಜಸ್ಟಿನ್ ಮೊದಲೇ ಇದ್ದ ಹಾಗೆ ರಿಯಾನನ ಒಬ್ಬಳನ್ನೇ ಬಿಟ್ಟು ಫ್ರೆಂಡ್ಸ್ ಜೊತೆ ಕುಡಿಯೋದ್ರಲ್ಲಿ ಬ್ಯುಸಿಯಾಗಿದ್ದಾನೆ. ಪಾಪದ ಹುಡುಗಿ ರಿಯಾನಾ ಒಂದು ಕಡೆ ಒಬ್ಬಳೇ ನಿಂತುಕೊಂಡಿದ್ದಾಳೆ. ಆವಾಗ ನಾಥನನ್ನು ವಿಚಿತ್ರವಾಗಿ ಡ್ಯಾನ್ಸ್ ಮಾಡುತ್ತಿರುವುದನ್ನು ನೋಡ್ತಾಳೆ. ಅವಳು ಕೂಡ ನಾಥನ್ ಜೊತೆ ಸೇರಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದೇ ಟೈಮಲ್ಲಿ ಜಸ್ಟಿನ್ ಅಲ್ಲಿಗೆ ಬರ್ತಾನೆ. ನಾಥನ್ ಹತ್ತಿರ ಕೇಳ್ತಾನೆ, ನೀನು ಯಾರು? ಅದಕ್ಕೆ ನಾಥನ್ ಬಾಡಿಯಲ್ಲಿರೋ ಜಾಕ್, ಸತ್ಯ ಅಂತೂ ಹೇಳೋಕ್ಕೆ ಆಗೋದಿಲ್ಲ, ಯಾಕಂದರೆ ನಾಥನನ್ನು ಈ ಪಾರ್ಟಿಗೆ ಇನ್ವೈಟೇ ಮಾಡಿಲ್ಲ. ಅದಕ್ಕೆ ನಾಥನ್, ನಾನು ಸ್ಟೀವ್ಸ್ನ ಕಸಿನ್ ಅಂತ ಸುಳ್ಳು ಹೇಳ್ತಾನೆ. ನಂತರ ಜಸ್ಟಿನ್ ಅಲ್ಲಿಂದ ಹೊರಟು ಹೋಗ್ತಾನೆ. ಇದಾದ ಬಳಿಕ ಜಾಕ್ ಮತ್ತು ರಿಯಾನಾ ಒಂದು ಜಾಗದಲ್ಲಿ ಕುಳಿತುಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾಥನ್ ಹೇಳ್ತಾನೆ, ಅಂದರೆ ಅವನ ಬಾಡಿಯಲ್ಲಿರೋ ಜಾಕ್ ಹೇಳ್ತಾನೆ, ಜಸ್ಟಿನ್ ಮೇಲೆ ನಿನಗೆ ಹೇಗೆ ಲವ್ ಆಯಿತು? ಅವನಿಗೆ ನಿನ್ನ ಮೇಲೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ರಿಯಾನ ಟಾಪಿಕ್ ಚೇಂಜ್ ಮಾಡಿ ಈ ವಿಷಯವನ್ನು ಅಲ್ಲಿಗೆ ತೇಲಿಸಿಬಿಡ್ತಾಳೆ. ಇಲ್ಲಿ ಮತ್ತೊಂದು ಕಡೆ ಜಸ್ಟಿನ್ಗೆ ನಾಥನ್ ಮೇಲೆ ಡೌಟ್ ಬಂದಿದೆ. ಅದಕ್ಕೆ ಅವನು ಪಾರ್ಟಿಗೆ ಬಂದ ತನ್ನ ಎಲ್ಲ ಫ್ರೆಂಡ್ಸ್ ಹತ್ತಿರ ನಾಥನ್ ಬಗ್ಗೆ ವಿಚಾರಿಸುತ್ತಾನೆ. ಅದಕ್ಕೆ ಅವನ ಫ್ರೆಂಡ್ಸ್ ಅಂಥವರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಜಸ್ಟಿನ್ ತಕ್ಷಣ ನಾಥನನ್ನು ಹಿಡಿಯೋಕ್ಕೆ ಹೋಗ್ತಾನೆ. ಅಷ್ಟರಲ್ಲೇ ನಾಥನ್ ಮೊಬೈಲಲ್ಲಿ ಅಲಾರಾಮ್ ಸ್ಟಾರ್ಟ್ ಆಗುತ್ತೆ. ಅವನು ಅಲ್ಲಿಂದ ಒಂದು ಕೆಲಸ ಇದೆ ಅಂತ ನೆಪ ಮಾಡಿಕೊಂಡು ಅಲ್ಲಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾಥನ್ ಅವನ ಕಾರ್ ತೆಗಿತಾ ಇರ್ತಾನೆ. ಅಷ್ಟರಲ್ಲೇ ಜಸ್ಟಿನ್ ಮತ್ತು ಅವನ ಫ್ರೆಂಡ್ಸ್ ಅವನ ಕಾರಿನ ಮೇಲೆ ಕಲ್ಲು ಎಸೆಯಲು ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ನಾಥನ್ ಕಾರಿನ ಗ್ಲಾಸ್ ಎಲ್ಲ ಪುಡಿ ಪುಡಿಯಾಗಿ ಹೋಗುತ್ತೆ. ಮಾರನೇ ದಿನ ಜಾಕ್ ಒಂದು ಹುಡುಗಿಯ ಬಾಡಿಯಲ್ಲಿದ್ದಾನೆ. ಮತ್ತೊಂದು ಕಡೆ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಒಟ್ಟಿಗೆ ನ್ಯೂಸ್ ನೋಡುತ್ತಿರುವುದನ್ನು ತೋರಿಸಲಾಗುತ್ತೆ. ಅದರಲ್ಲಿ ನಾಥನ್, ನಿನ್ನೆ ರಾತ್ರಿ ನನಗೆ ವಿಚಿತ್ರವಾದ ಅನುಭವ ಆಗಿತ್ತು. ನನಗೆ ನಿಜವಾಗ್ಲೂ ನಿನ್ನೆ ರಾತ್ರಿ ಹೈವೇ ರೋಡಿಗೆ ಹೇಗೆ ಬಂದೆ ಅಂತ ಗೊತ್ತಾಗಿಲ್ಲ. ನನಗೆ ನನ್ನ ಬಾಡಿಯನ್ನು ಯಾವುದೋ ಒಂದು ಪ್ರೇತಾತ್ಮ ಶಕ್ತಿ ಕಂಟ್ರೋಲ್ ಮಾಡೋ ಹಾಗೆ ಫೀಲ್ ಆಗುತ್ತಿತ್ತು. ಪಾಪ ಅವನಿಗೇನು ಗೊತ್ತು ಅವನ ಬಾಡಿಯಲ್ಲಿ ಜಾಕ್ ಇದ್ದ ಅಂತ. ಇಲ್ಲಿ ರಿಯಾನಾ ಕನ್ಫ್ಯೂಸ್ ಆಗಿದ್ದಾಳೆ. ಅವಳು ಫ್ರೆಂಡ್ಗೆ ಹೇಳ್ತಾಳೆ, ನಾಥನ್ ನಿನ್ನೆ ವಿಚಿತ್ರವಾಗಿ ನಡೆದುಕೊಂಡಿದ್ದೇನೋ ಹೌದು, ಬಟ್ ಫನಿಯಾಗಿ ಕೂಡ ಇದ್ದ. ಹಾಗೆ ಇವಳಿಗೆ ಮೇಲಿಂದ ಅನ್ನೋನ್ ನಂಬರಿಂದ ಒಂದು ಮೆಸೇಜ್ ಬಂದಿದೆ. ಅದರಲ್ಲಿ, ನಿನಗೆ ನಾನು ಒಂದು ಸತ್ಯ ಹೇಳಬೇಕಿದೆ, ಪ್ಲೀಸ್ ಲೈಬ್ರರಿಗೆ ಬಾ. ರಿಯಾನಾ ನೋಡೋಣ ಅಂತ ಲೈಬ್ರರಿಗೆ ಹೋಗಿ ಕುಳಿತುಕೊಂಡಿದ್ದಾಳೆ. ಅವಳ ಎದುರು ಒಂದು ಹುಡುಗಿ ಬಂದು ನಿಲ್ಲುತ್ತಾಳೆ. ಅವಳು ಹೇಳ್ತಾಳೆ, ನಾನು ಜಾಕ್ ಅಂತ. ಏನಂದರೆ ಮೊದಲನೇ ದಿನ ಜಸ್ಟಿನ್ ಬಾಡಿಯಲ್ಲಿ, ನಂತರ ಆ್ಯಮಿಯ ಬಾಡಿಯಲ್ಲಿ, ಮತ್ತು ನಿನ್ನೆ ರಾತ್ರಿ ನಾಥನ್ ಬಾಡಿಯಲ್ಲಿ ಇದ್ದು ದಿನ ನಿನ್ನನ್ನು ಮೀಟ್ ಆಗ್ತಾ ಇದ್ದೀನಿ. ನಾನು ಪ್ರತಿದಿನ ಒಂದು ಬಾಡಿಯ ಒಳಗಡೆ ಹೋಗ್ತೀನಿ. ನಾನೊಂದು ಆತ್ಮ, ನಂದೇ ಅಂತ ಯಾವುದೇ ರೂಪವಿಲ್ಲ. ಇವತ್ತು ಈ ಹುಡುಗಿಯ ಬಾಡಿಯಲ್ಲಿದ್ದೇನೆ. ಇದನ್ನು ಕೇಳಿ ರಿಯಾನಾ ಕೋಪಗೊಂಡು, ನೀನು ನನ್ನ ಜೊತೆ ಪ್ರ್ಯಾಂಕ್ ಮಾಡ್ತಾ ಇದೀಯಾ? ಇದೇನು ಪ್ರ್ಯಾಂಕ್ ಮಾಡೋ ಟೈಮಾ? ನನಗೆ ನಿನ್ನ ಯಾವುದೇ ಕತೆ ಕೇಳೋಕೆ ಇಷ್ಟ ಇಲ್ಲ. ಅದಕ್ಕೆ ಇವಳು, ನಿನಗೆ ನೆನಪಿದೆಯಾ, ನಾನು ಜಸ್ಟಿನ್ ಬಾಡಿಯಲ್ಲಿ ಇದ್ದಾಗ ನನ್ನ ಜೊತೆ ನಿನ್ನ ಪರ್ಸ್ನಲ್ ವಿಷಯವನ್ನು ಶೇರ್ ಮಾಡಿದ್ಯಾ? ಅದನ್ನು ಯಾರಿಗೂ ಹೇಳಿರಲಿಲ್ಲ. ಇದನ್ನು ಕೇಳಿ ರಿಯಾನಾ ಗಾಬರಿ ಆಗ್ತಾಳೆ. ಆದರೆ ರಿಯಾನಾ ಹೇಳ್ತಾಳೆ, ನಿನಗೆ ಈ ವಿಷಯ ಜಸ್ಟಿನ್ ಹೇಳಿರಬಹುದು, ಮತ್ತೆ ನಾನು ಯಾವತ್ತೂ ಜಸ್ಟಿನ್ ಜೊತೆ ಪರ್ಸ್ನಲ್ ವಿಷಯವನ್ನು ಶೇರ್ ಮಾಡಬಾರ್ದು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆ್ಯಂಡ್ ನೆಕ್ಸ್ಟ್ ಡೇ ರಿಯಾನಾ ಜಸ್ಟಿನ್ಗೆ ಬೈಯುತ್ತಾ, ನನ್ನ ಪರ್ಸ್ನಲ್ ವಿಷಯವನ್ನು ಯಾರ್ಯಾರಿಗೂ ಯಾಕೆ ಹೇಳ್ತೀಯಾ? ಅದಕ್ಕೆ ಜಸ್ಟಿನ್, ನಿನ್ನ ಪರ್ಸ್ನಲ್ ವಿಷಯ ನನಗೆ ಗೊತ್ತಿದ್ದರೆ ತಾನೇ ಬೇರೆಯವರಿಗೆ ನಾನು ಹೇಳೋದು, ಅಷ್ಟಕ್ಕೂ ನಾನು ಯಾಕೆ ಹಾಗೆ ಮಾಡಲಿ?
ಅದೆಲ್ಲ ಬಿಡು, ಇವತ್ತು ಸಂಜೆ ಪಾರ್ಟಿ ಇದೆ, ನನ್ನ ಮನೆಗೆ ಬರ್ತೀಯಾ? ಅದಕ್ಕೆ ಇವಳು ಅದನ್ನು ಎಕ್ಸೆಪ್ಟ್ ಮಾಡದೆ ಅಲ್ಲಿಂದ ಹೋಗ್ತಾಳೆ. ಇದೇ ಟೈಮಲ್ಲಿ ಇವಳಿಗೆ ಅನ್ನೋನ್ ನಂಬರಿಂದ ಒಂದು ಮೆಸೇಜ್ ಬಂದಿರುತ್ತೆ. ಈ ಕೆಲಸ ಜಾಕ್ದಾಗಿರುತ್ತೆ. ಈಗಾದರೂ ನನ್ನ ಮೇಲೆ ವಿಶ್ವಾಸವಿಡು. ಅವನು ರಿಯಾನಿಗೆ ರೆಸ್ಟೋರೆಂಟ್ಗೆ ಬಾ ಅಂತ ಕರೀತಾನೆ. ರಿಯಾನ ನೋಡೋಣ ಅಂತ ಅಲ್ಲಿಗೆ ಹೋಗ್ತಾಳೆ. ಇವತ್ತು ಜಾಕ್ ಈ ವ್ಯಕ್ತಿಯ ಬಾಡಿಯಲ್ಲಿದ್ದಾನೆ. ಅವನು ಹೇಳ್ತಾನೆ, ನಾನು ಇದನ್ನು ಚಿಕ್ಕ ವಯಸ್ಸಿನಿಂದ ಮಾಡ್ತಾ ಬಂದಿದ್ದೀನಿ. ಪ್ರತಿದಿನ ಬೇರೆ ಒಂದು ಬಾಡಿಯಲ್ಲಿ ಹೋಗಿ ಜೀವಿಸೋದು. ಅದರಿಂದ ನಾನು ಅವರ ಮೆಮೊರೀಸ್ಗಳನ್ನು ನೋಡಬಲ್ಲೆ. ಅವರ ಬಾಡಿಯನ್ನು ಬಿಟ್ಟು ಹೋಗುವಾಗ ಆ ದಿನದ ಎಲ್ಲ ನೆನಪುಗಳನ್ನು ಅಳಿಸಿಬಿಡುತ್ತೇನೆ, ಕೆಲವೊಂದು ನೆನಪುಗಳನ್ನು ಬಿಟ್ಟು. ಇದನ್ನು ಕೇಳಿ ರಿಯಾನಿಗೆ ಕರೆಂಟ್ ಶಾಕ್ ಕೊಟ್ಟ ಹಾಗೆ ಆಗುತ್ತೆ. ಅವಳು ಜಾಕ್ಗೆ ತುಂಬಾ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ಇವನು ಆರಾಮವಾಗಿ ಅವಳು ಕೇಳಿದ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡುತ್ತಾನೆ. ಅದಾದಮೇಲೆ ಜಾಕ್ ಅವಳಿಗೆ ಫೇಸ್ಬುಕ್ ಪ್ರೊಫೈಲನ್ನು ತೋರಿಸ್ತಾನೆ. ಅಲ್ಲಿ ಎಲ್ಲರ ಫೋಟೋ ಇರುತ್ತೆ. ಅವರಷ್ಟು ಜನರ ಬಾಡಿಯಲ್ಲಿ ಜಾಕ್ ಒಂದು ದಿನ ಜೀವಿಸಿದ್ದ. ರಿಯಾನಾಗೆ ನಂಬೋಕೆ ಆಗೋದಿಲ್ಲ. ಅಲ್ಲಿಂದ ಅವಳು ಹೊರಟು ಹೋಗ್ತಾಳೆ. ಇಲ್ಲಿ ರಿಯಾನ ನಾಥನ್ ಇರೋ ಕಡೆ ಬಂದಿದ್ದಾಳೆ. ಅವನಿಗೆ ಕೇಳ್ತಾಳೆ, ನಾಥನ್, ಸರಿಯಾಗಿ ನೆನಪು ಮಾಡಿಕೊ, ಆ ದಿನದ ರಾತ್ರಿ ಯಾವುದಾದರೂ ಮಾತು ಏನಾದರೂ ನೆನಪಿದೆಯಾ? ಅದಕ್ಕೆ ನಾಥನ್, ಹಾಂ, ನನಗೆ ಅನಿಸೋ ಹಾಗೆ ಆ ದಿನ ಯಾವುದೋ ಒಂದು ಪಾರ್ಟಿಯಲ್ಲಿದ್ದೆ. ಬನ್ನಿ, ಹಾಗೆ ಡ್ಯಾನ್ಸ್ ಮಾಡುತ್ತಿರುವ ಹಾಗೆ, ನನ್ನನ್ನು ಕಾಪಾಡಿಕೊಳ್ಳೋಕ್ಕೆ ಯಾರಿಂದಾನು ತಪ್ಪಿಸಿಕೊಂಡು ಓಡಿ ಹೋಗೋ ಹಾಗೆ, ಈ ಥರ ನೆನಪಿದೆ. ನಿಜವಾಗ್ಲೂ ಯಾವುದೋ ಒಂದು ಪ್ರೇತಾತ್ಮ ಶಕ್ತಿ ಕೆಲಸ ಆಗಿರುತ್ತೆ ಇದೆಲ್ಲ. ಇದನ್ನು ಕೇಳಿ ರಿಯಾನ ಈಗ ಸ್ವಲ್ಪ ನಂಬೋಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಇಂಥ ವಿಷಯದ ಮೇಲೆ ನಂಬುವಂಥ ವ್ಯಕ್ತಿತ್ವ ಅವಳದಲ್ಲ. ಇದೇ ಕನ್ಫ್ಯೂಸಲ್ಲಿ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾಳೆ. ಇಲ್ಲಿ ಒಂದು ಹುಡುಗಿ ಒಂದೇ ಸಮನೆ ಇವಳನ್ನು ಗುರಾಯಿಸಿ ನೋಡ್ತಾ ಇದ್ದಾಳೆ. ರಿಯಾನ ಅವಳ ಹತ್ತಿರ ಬಂದು, ಏನು ನೀನು ಜಾಕಾ? ಅದಕ್ಕೆ ಇವಳು, ಹಾಂ, ಆದರೆ ನಿನಗೆ ಹೇಗೆ ಗೊತ್ತಾಯಿತು ನಾನು ಜಾಕ್ ಅಂತ? ಅದಕ್ಕೆ ರಿಯಾನ, ನೀನು ನೋಡುತ್ತಿರೋ ನೋಟ ನೋಡಿ ಗೆಸ್ ಮಾಡಿದೆ. ಇಲ್ಲಿ ಜಾಕ್, ಕೊನೆಗೂ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬಂತಲ್ಲ? ಅದಕ್ಕೆ ರಿಯಾನ, ನಂಬಿಕೆ ಅಂತೂ ಬಂದಿಲ್ಲ, ಆದರೆ ಇದೇ ಸತ್ಯ ಅಂದರೆ ನಂಬಲೇಬೇಕಾಗುತ್ತೆ. ಓಕೆ, ನಾಳೆ ಸಿಗೋಣ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ರಿಯಾನ ಪೂರ್ತಿ ದಿನ ತನ್ನ ಮೊಬೈಲನ್ನು ಚೆಕ್ ಮಾಡ್ತಾ ಇರ್ತಾಳೆ. ಯಾಕೆ ಅಂದರೆ ಜಾಕ್ ಅವಳಿಗೆ ಯಾವಾಗ ಮೆಸೇಜ್ ಮಾಡ್ತಾನೆ, ಹಾಗೆ ಯಾವ ರೂಪದಲ್ಲಿ ನಾಳೆ ನನ್ನನ್ನು ಮೀಟ್ ಆಗ್ತಾನೆ ಅಂತ ಇವಳು ಯೋಚಿಸುತ್ತಿರುವಾಗ ಕೊನೆಗೂ ಅವಳಿಗೆ ಸಿಟಿ ಲೈಬ್ರರಿಗೆ ಬಾ ಅಂತ ಮೆಸೇಜ್ ಬಂದಿರುತ್ತೆ. ನಾಳೆ ರಿಯಾನ ಅಲ್ಲಿಗೆ ಹೋಗಿ ನೋಡಿದಾಗ ಜಾಕ್ ವಿಕ್ ಎಂಬ ಹೆಸರು ಇರುವ ಟ್ರಾನ್ಸ್ಜೆಂಡರ್ ಬಾಡಿಯಲ್ಲಿದ್ದಾನೆ. ಅವನು ಹೇಳ್ತಾನೆ, 6 ವರ್ಷದಿಂದ ಇದೇ ನನ್ನ ಲೈಫ್ ಆಗಿದೆ. ಪ್ರತಿದಿನ ಒಂದು ಬಾಡಿಯಲ್ಲಿ ಇರುತ್ತೇನೆ. ಇದನ್ನೆಲ್ಲ ಯಾರಿಗೂ ಹೇಳೋಕ್ಕೂ ಆಗೋದಿಲ್ಲ. ಹೇಳಿದರೂ ಜನ ನನ್ನ ಬಗ್ಗೆ ಹೇಗೆ ಥಿಂಕ್ ಮಾಡಬೇಡ. ಅದಕ್ಕೆ ನಾನು ಯಾರಿಗೂ ಈ ವಿಷಯದ ಬಗ್ಗೆ ಹೇಳೋ ಪ್ರಯತ್ನ ಮಾಡಲಿಲ್ಲ. ಇದೇ ನನ್ನ ಲೈಫ್. ಅವನ ಮಾತು ಕೇಳಿ ರಿಯಾನಿಗೆ ಜಾಕ್ ಕ್ಯಾರೆಕ್ಟರ್ ತುಂಬಾ ಇಷ್ಟವಾಗುತ್ತೆ. ಇಬ್ಬರು ಇಲ್ಲಿ ಕಿಸ್ ಕೂಡ ಮಾಡ್ತಾರೆ. ಮತ್ತೊಂದು ದಿನ ಜಾಕ್ನ ಸೌಭಾಗ್ಯವೇನೋ ರಿಯಾನನ ಬಾಡಿಯಲ್ಲಿ ಎದ್ದೇಳ್ತಾನೆ. ಓಹೋ, ಇದಿನ್ನೂ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇದನ್ನು ನೋಡಿ ಜಾಕ್ ತುಂಬ ಎಕ್ಸೈಟ್ ಆಗ್ತಾನೆ. ಯಾಕಂದರೆ ರಿಯಾನನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು ಅಂತ. ಅವನು ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾನೆ. ಇಲ್ಲಿ ಅವಳ ಬಾಯ್ ಫ್ರೆಂಡ್ ಜಸ್ಟಿನ್ ಬಂದು ಕಿಸ್ ಮಾಡಿ, ಇವತ್ತು ನೀನು ತುಂಬ ಪ್ರೀಟಿಯಾಗಿ ಕಾಣ್ತಾ ಇದೀಯಾ, ನೀನು ನನ್ನ ಜೊತೆಗೆ ಬಾ, ಎಲ್ಲಿಯಾದರೂ ಹೊರಗಡೆ ಹೋಗೋಣ. ಆದರೆ ಇವಳ ಬಾಡಿಯಲ್ಲಿ ಜಾಕ್ ಇದ್ದಾನೆ. ಅವಳು ಕೋಪದಲ್ಲಿ ಹೇಳ್ತಾಳೆ, ನನ್ನ ಬಗ್ಗೆ ನಿನಗೆ ಏನೂ ತಿಳಿದಿಲ್ಲ, ತಿಳಿದುಕೊಳ್ಳೋಕ್ಕೂ ಇಂಟ್ರೆಸ್ಟೂ ಇಲ್ಲ. ನನಗೆ ಯಾವುದು ಇಷ್ಟ ಯಾವುದು ಬೇಡ ಅನ್ನೋದು ನಿನಗೆ ಸರಿಯಾಗಿ ಗೊತ್ತಿಲ್ಲ. ನಿನಗೆ ಹೆಸರಿಗಷ್ಟೇ ಗರ್ಲ್ಫ್ರೆಂಡ್ ಬೇಕು ಅಲ್ಲ, ಆದರೆ ಇನ್ನು ಮುಂದೆ ನನಗೆ ನಿನ್ನ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ನನ್ನ ಮೀಟ್ ಆಗೋದು ಮಾತಾಡೋ ಪ್ರಯತ್ನ ಕೂಡ ಮಾಡಬೇಡ. ಇದನ್ನು ಹೇಳಿ ರಿಯಾನ, ಅಂದರೆ ಅವಳ ಬಾಡಿಯಲ್ಲಿರೋ ಜಾಕ್ ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿ ಜಸ್ಟಿನ್ಗೆ ಅರ್ಥವಾಗೋದಿಲ್ಲ, ಇವಳಿಗೆ ಸಡನ್ ಆಗಿ ಏನಾಯಿತು, ಮೊದಲು ಈ ರೀತಿ ವರ್ತಿಸಿಲ್ಲ ನನ್ನ ಜೊತೆಗೆ. ಮತ್ತೊಂದು ಕಡೆ ಜಾಕ್ ರಿಯಾನಳ ತಂದೆ ಇರೋ ಕಡೆ ಹೋಗ್ತಾನೆ. ಕಥೆಯಲ್ಲಿ ಮೊದಲೇ ಹೇಳಿದ ಹಾಗೆ ರಿಯಾನ ತಂದೆಯ ಜೊತೆಗೆ ಒಳ್ಳೆಯ ರಿಲೇಷನಲ್ಲಿ ಇರೋದಿಲ್ಲ. ಅದಕ್ಕೆ ಜಾಕ್ ತಂದೆ ಮಗಳ ನಡುವೆ ಉತ್ತಮ ಸಂಬಂಧ ಜೋಡಿಸೋಕೆ ಹೋಗಿದ್ದಾನೆ. ಇಲ್ಲಿ ರಿಯಾನಳ ಬಾಡಿಯಲ್ಲಿರೋ ಜಾಕ್ ಅವಳ ತಂದೆಯ ಜೊತೆಗೆ ಪ್ರೀತಿಯಿಂದ ಮಾತಾಡಿಸುತ್ತಾನೆ. ಇದರ ಜೊತೆಗೆ ತಂದೆ ಮಗಳ ನಡುವೆ ಇದ್ದ ವೈಮನಸ್ಸು ಕೂಡ ದೂರವಾಗುತ್ತೆ. ಇಲ್ಲಿ ಅವಳ ತಂದೆ ತುಂಬ ಖುಷಿಯಾಗಿದ್ದಾರೆ. ಇವತ್ತು ಜಾಕ್ ದಿನವಿಡೀ ಏನೆಲ್ಲ ಮಾಡಿದ ಅದನ್ನೆಲ್ಲ ಒಂದು ಪೇಪರಲ್ಲಿ ಬರೆದಿಟ್ಟಿದ್ದಾನೆ. ಯಾಕಂದರೆ ರಿಯಾನ ನಾಳೆ ಏನಾದರೂ ಈ ಲೆಟರನ್ನು ಓದಿದರೆ ನಾನು ಅವಳ ಬಾಡಿಯಲ್ಲಿ ಇದ್ದಾಗ ಅವಳ ಜೊತೆ ಏನೆಲ್ಲ ನಡೆದಿತ್ತು ಅದೆಲ್ಲ ಅವಳಿಗೆ ಗೊತ್ತಾಗಬೇಕು ಅಂತ. ಆ್ಯಂಡ್ ನೆಕ್ಸ್ಟ್ ಡೇ ರಿಯಾನ ಆ ಲೆಟರನ್ನು ನೋಡಿ ಅವಳಿಗೆ ತುಂಬ ಖುಷಿಯಾಗುತ್ತೆ. ಒಂದು ನಂಬಿಕೆ ಬರುತ್ತೆ, ಜಾಕ್ ನಿಜವಾಗ್ಲೂ ಎಕ್ಸಿಸ್ಟ್ ಆಗಿದ್ದಾನೆ ಅಂತ. ಅವನನ್ನು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವತ್ತು ಅವಳು ಧೈರ್ಯ ಮಾಡಿಕೊಂಡು ಜಸ್ಟಿನ್ ಜೊತೆ ಬ್ರೇಕಪ್ ಕೂಡ ಮಾಡಿಕೊಳ್ತಾಳೆ. ನಂತರ ಅವಳು ಜಾಕ್ ಮೆಸೇಜ್ ಮಾಡಿದ ನಂಬರ್ಗೆ ಕಾಲ್ ಮಾಡಿ ಇಬ್ಬರು ಒಂದು ಲಾಂಗ್ ಡ್ರೈವ್ಗೆ ಹೋಗ್ತಾರೆ. ಈ ದಿನ ಜಾಕ್ ಹೊಸ ಬಾಡಿಯಲ್ಲಿದ್ದಾನೆ. ಇವರಿಬ್ಬರು ಕಟ್ಟಿಗೆಯಿಂದ ಮಾಡಿದ ಒಂದು ಮನೆಗೆ ಬಂದಿದ್ದಾರೆ. ಇಲ್ಲಿ ಇಬ್ಬರು ತುಂಬಾ ಕ್ಲೋಸ್ ಆಗ್ತಾರೆ. ಮತ್ತೆ ಈ ದಿನ ಇಲ್ಲೇ ಇರೋಣ ಅಂತ ಡಿಸೈಡ್ ಮಾಡಿ ರೊಮ್ಯಾನ್ಸ್ ಮಾಡುತ್ತಾ ಇಡೀ ರಾತ್ರಿನ ಕಳೀತಾರೆ. ಆ್ಯಂಡ್ ನೆಕ್ಸ್ಟ್ ಡೇ ರಿಯಾನಿಗೆ ಎಚ್ಚರವಾದಾಗ ಜಾಕ್ ಅಲ್ಲಿ ಇರುವುದಿಲ್ಲ. ಯಾಕಂದರೆ ಅವನು ಪ್ರತಿದಿನ ಬೇರೆ ಬಾಡಿಯಲ್ಲಿರ್ತಾನಲ್ಲ, ಅದಕ್ಕೆ. ರಿಯಾನ ಬೇಜಾರು ಮಾಡಿಕೊಂಡು ಎಲ್ಲಿ ಹೋದ ಇವನು ಅಂತ ಮನೆಗೆ ಬರ್ತಾಳೆ. ಇಲ್ಲಿ ಅವಳ ತಾಯಿ ರಿಯಾನಿಗೆ ಬೈತಾಳೆ, ಎಲ್ಲಿ ಹೋಗಿದ್ದೆ,
ನಿನ್ನ ಪ್ರಾಬ್ಲಮ್ ಏನು ಮಗಳೇ? ಈ ದಿನ ಜಾಕ್ ಬೇರೆ ಒಂದು ಬಾಡಿಯಲ್ಲಿದ್ದಾನೆ. ಇಲ್ಲಿ ಜಾಕ್ಗೆ ಗೊತ್ತಾಗಿದೆ ಈ ವ್ಯಕ್ತಿ ಈ ದಿನ ತನ್ನ ಫ್ಯಾಮಿಲಿ ಜೊತೆ ಬೇರೆ ಕಂಟ್ರಿಗೆ ಹೋಗೋಕೆ ರೆಡಿಯಾಗಿದ್ದಾನೆ. ಜಾಕ್ಗೆ ಇದೊಂದು ತಲೆನೋವಾಗಿ ಬಿಡುತ್ತೆ. ಒಂದು ವೇಳೆ ಈ ಬಾಡಿಯಲ್ಲಿದ್ರೆ ನಾನು ಬೇರೆ ದೇಶಕ್ಕೆ ಹೋದರೆ ಬೇರೆಯವರ ಬಾಡಿಯಲ್ಲಿ ನನ್ನ ಆತ್ಮ ಶಿಫ್ಟ್ ಆಗುತ್ತೋ ಇಲ್ವೋ, ಮತ್ತೆ ನನಗಿಲ್ಲಿ ಬರೋಕ್ಕೆ ತೊಂದರೆ ಆದರೆ ಅದಕ್ಕೆ ಅವನು ಮನೆಯಿಂದ ಹೊರಗಡೆ ಬಂದು ರಿಯಾನಾಗೆ ಕಾಲ್ ಮಾಡಿ ಪ್ಲೀಸ್ ನನ್ನನ್ನು ಕಾಪಾಡು, ಇಲ್ಲಾಂದರೆ ಇವರೆಲ್ಲರೂ ನನ್ನನ್ನು ಕರೆದುಕೊಂಡು ಹೋಗ್ತಾರೆ. ಈ ವ್ಯಕ್ತಿಯ ಪೇರೆಂಟ್ಸ್ ಕೂಡ ಅವನ ಹಿಂದೆನೇ ಬರ್ತಾರೆ. ಅಷ್ಟರಲ್ಲಿ ರಿಯಾನ ಬಂದು ಜಾಕನ್ನು ಕಾರಲ್ಲಿ ಕುಳಿಸ್ಕೊಂಡು ಅದೇ ಕಟ್ಟಿಗೆಯ ಮನೆಗೆ ಕರೆದುಕೊಂಡು ಬರ್ತಾಳೆ. ರಿಯಾನ ಅವನ ಮೇಲೆ ರೇಗುತ್ತಾ ಬೆಳಗ್ಗೆಯಿಂದ ಒಂದು ಮೆಸೇಜ್ ಹಾಕಿಲ್ಲ, ಒಂದು ಕಾಲ್ ಕೂಡ ಮಾಡಿಲ್ಲ, ನಾನು ಒಬ್ಬಳನ್ನು ಬಿಟ್ಟು ಎಲ್ಲಿ ಹೋಗಿದ್ದೆ? ಅದಕ್ಕೆ ಜಾಕ್ ಹೇಳ್ತಾನೆ, ನಿನ್ನೆ ನಾನು ಇದ್ದ ಬಾಡಿಯಲ್ಲಿ ಆ ವ್ಯಕ್ತಿಗೆ ಸಂಜೆ ವೇಳೆ ಒಂದು ಸರ್ಜರಿ ನಡೀತಾ ಇತ್ತು. ಇಡೀ ರಾತ್ರಿ ಏನಾಯಿತು ಅಂತ ಗೊತ್ತಾಗಿಲ್ಲ, ಮೊಬೈಲ್ ಕೂಡ ಕೊಟ್ಟಿರಲಿಲ್ಲ, ನಿನಗೂ ಹೇಳೋಕ್ಕೂ ಆಗಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಗೊತ್ತಾಯಿತು ಈ ವ್ಯಕ್ತಿಯ ಫ್ಯಾಮಿಲಿ ಫಾರಿನ್ಗೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ ಅಂತ. ಅದಕ್ಕೆ ನಾನು ಅಲ್ಲಿಂದ ತಪ್ಪಿಸಿಕೊಂಡು ಬಂದೆ. ಇದನ್ನು ಕೇಳಿ ರಿಯಾನ ಜಾಕ್ಗೆ ಸಾರಿ ಕೇಳುತ್ತಾ ಸುಮ್ಮನೆ ಏನು ತಿಳಿಯದೆ ನಿನ್ನ ಮೇಲೆ ರೇಗಾಡಿದೆ. ಹಾಗೆ ಇಬ್ಬರ ರೊಮ್ಯಾನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಡೇ ಜಾಕ್ ಒಂದು ಹುಡುಗಿಯ ಬಾಡಿಯಲ್ಲಿದ್ದಾನೆ. ಬಟ್ ಈ ಹುಡುಗಿ ನಾಳೆ ಸೂಸೈಡ್ ಮಾಡಿಕೊಳ್ಳುವ ಪ್ಲ್ಯಾನ್ ಇದೆ. ಈ ವಿಷಯ ಜಾಕ್ಗೆ ಗೊತ್ತಾಗಿದೆ. ರಿಯಾನು ಕೂಡ ಅವಳು ಬಿಡಿಸಿದ ಚಿತ್ರ ವಿಚಿತ್ರ ಡ್ರಾವಿಂಗ್ಸ್ಗಳನ್ನು ನೋಡ್ತಾಳೆ. ಜಾಕ್ ರಿಯಾನ ಹತ್ತಿರ ನಾನು ನಾಳೆ ಬೇರೆ ಒಂದು ಬಾಡಿಗೆ ಶಿಫ್ಟ್ ಆಗುತ್ತೇನೆ, ಆವಾಗ ಈ ಹುಡುಗಿ ಪಕ್ಕ ಸೂಸೈಡ್ಗೆ ಅಟೆಂಪ್ಟ್ ಮಾಡಿಕೊಳ್ತಾಳೆ. ಇವತ್ತು ನಾನು ಇವಳ ಬಾಡಿಯಲ್ಲಿರುವುದರಿಂದ ಬದುಕಿಕೊಂಡಿದ್ದಾಳೆ. ರಿಯಾನ ನಾಳೆ ನೀನೇ ಏನಾದರೂ ಮಾಡಲೇಬೇಕು. ಅದಕ್ಕೆ ರಿಯಾನ ಜಾಕ್ ಇವತ್ತು ನೀನು ಹೇಗಾದರೂ ಮಾಡಿ ಅವಳನ್ನು ನೋಡಿಕೊ. ಆ್ಯಂಡ್ ಮಾರನೇ ದಿನ ರಿಯಾನ ಆ ಹುಡುಗಿಯ ಮನೆಗೆ ಬಂದು ಅವರ ಪೇರೆಂಟ್ಸ್ ಹತ್ತಿರ ನೋಡಿ ನಿಮ್ಮ ಮಗಳು ತುಂಬಾ ಪ್ರಾಬ್ಲಮ್ಸಲ್ಲಿ ಇದ್ದಾಳೆ, ಸೂಸೈಡ್ ಮಾಡಿಕೊಳ್ಳೋ ಹಂತಕ್ಕೆ ಹೋಗಿದ್ದಾಳೆ, ಅವಳಿಗೆ ಉತ್ತಮ ಚಿಕಿತ್ಸೆಯ ಅವಶ್ಯಕತೆ ಇದೆ, ನೀವು ಕೂಡ ಅವಳ ಜೊತೆಯಲ್ಲೇ ಇದ್ದು ಕೇರ್ ಮಾಡಿ ಅಂತ ಹೇಳಿ ರಿಯಾನ ಅಲ್ಲಿಂದ ಹೊರಟು ಹೋಗ್ತಾಳೆ. ಆ್ಯಂಡ್ ಕಥೆಯ ಕೊನೆಯ ಹಂತದಲ್ಲಿ ಜಾಕ್ ಅಲೆಕ್ಸ್ ಎಂಬ ವ್ಯಕ್ತಿಯ ಬಾಡಿಯಲ್ಲಿದ್ದಾನೆ. ಅಲೆಕ್ಸ್ ರಿಯಾನಳ ಫ್ರೆಂಡ್ ಕೂಡ ಆಗಿದ್ದಾನೆ. ಇಲ್ಲಿ ಜಾಕ್ ಅಲೆಕ್ಸ್ನ ಮೆಮೊರೀಸ್ಗಳನ್ನು ನೋಡ್ತಾ ಇದ್ದಾನೆ. ಜಾಕ್ಗೆ ಗೊತ್ತಾಗಿದೆ ಅಲೆಕ್ಸ್ ಒಬ್ಬ ಒಳ್ಳೆ ಹುಡುಗ, ಆದರೆ ಅವನಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇರುತ್ತೆ. ಇದನ್ನೆಲ್ಲ ರಿಯಾನಾಗೆ ಹೇಳ್ತಾನೆ ಜಾಕ್. ಇಬ್ಬರು ತುಂಬ ಕಡೆ ಸುತ್ತಾಡ್ತಾರೆ, ತುಂಬಾ ಎಂಜಾಯ್ ಮಾಡ್ತಾರೆ. ಆ ದಿನ ಅಲೆಕ್ಸ್ನ ಬರ್ತ್ಡೇ ಆಗಿರುತ್ತೆ. ಇಲ್ಲಿ ಅಲೆಕ್ಸ್ನ ತಾಯಿ ಒಂದು ಸ್ಪೆಷಲ್ ಡಿನ್ನರ್ ರೆಡಿ ಮಾಡಿ ಮಗನಿಗೆ ವೇಟ್ ಮಾಡ್ತಾ ಇದ್ದಾರೆ. ಬಟ್ ಅಲೆಕ್ಸ್ ರಿಯಾನ ಜೊತೆ ಸೇರಿ ಸುತ್ತಾಡಿಕೊಂಡು ಲೇಟಾಗಿ ಮನೆಗೆ ಬರ್ತಾನೆ. ಆದ್ದರಿಂದ ಇವನ ತಾಯಿ ಬೇಜಾರು ಮಾಡಿಕೊಂಡು ಇಷ್ಟೊಂದು ಲೇಟ್ ಯಾಕೆ ಆಯಿತು ಬರೋಕೆ, ನಿನ್ನ ಬರ್ತ್ಡೇ ದಿನ ಕೂಡ ನಿನಗೆ ನೆನಪಿಲ್ವಾ? ಇಲ್ಲಿ ನಿನ್ನ ತಾಯಿ ಏನೆಲ್ಲ ಮಾಡಿ ನಿನಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ, ನಮ್ಮ ಫೀಲಿಂಗ್ಸ್ ಎಲ್ಲ ನಿನಗೆ ಹೇಗೆ ಅರ್ಥ ಆಗಬೇಕು? ಈ ಮಾತನ್ನು ಕೇಳಿ ಅಲೆಕ್ಸ್ನ ಬಾಡಿಯಲ್ಲಿರೋ ಜಾಕ್ಗೆ ಗಿಲ್ಟಿ ಫೀಲ್ ಆಗುತ್ತೆ. ಬೇರೆಯವರ ಬಾಡಿಯಲ್ಲಿ ಇದ್ದು ಅವರ ಲೈಫಲ್ಲಿ ಪ್ರಾಬ್ಲಮ್ ತರ್ತಾ ಇದ್ದೀನಿ, ಇದು ಸರಿಯಲ್ಲ. ಅವನು ರಿಯಾನ ಹತ್ತಿರ ಹೇಳ್ತಾನೆ, ನಾನು ದೊಡ್ಡದಾಗಿ ತಪ್ಪು ಮಾಡ್ತಾ ಇದ್ದೀನಿ, ಬೇರೆಯವರ ಬಾಡಿನೇ ಯೂಸ್ ಮಾಡಿಕೊಂಡು ಅವರ ಲೈಫಲ್ಲಿ ಗಡಿಬಿಡಿ ಬದಲಾವಣೆ ತರೋದು ಒಳ್ಳೆಯದಲ್ಲ. ಈ ರೀತಿ ಮಾಡೋಕ್ಕೆ ನನಗೆ ಯಾವುದೇ ಹಕ್ಕಿಲ್ಲ. ಇದಕ್ಕೆ ರಿಯಾನ ನೀನು ಬೇಕು ಅಂತ ಮಾಡ್ತೀಯಾ, ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ. ಅದಕ್ಕೆ ಜಾಕ್ ಅದು ಹಾಗಲ್ಲ, ನಾನು ಇದನ್ನು ಯೋಚಿಸಿಲ್ಲ ನೋಡು, ನನ್ನನ್ನು ಪ್ರೀತಿಸಿ ನಿನ್ನ ಲೈಫ್ ಏನಾಗಬೇಡ, ನಾನು ಪ್ರತಿದಿನ ಒಂದು ಬಾಡಿಯಲ್ಲಿ ಇರ್ತೀನಿ, ನೀನು ನನ್ನ ಹೇಗೆ ಪ್ರೀತಿ ಮಾಡ್ತೀಯಾ? ಪ್ರತಿದಿನ ಬೇರೆ ಬೇರೆ ರೂಪದಲ್ಲಿದ್ದುಕೊಂಡು ಪ್ರೀತಿ ಮಾಡೋಕ್ಕೆ ಹೇಗೆ ಆಗುತ್ತೆ? ನಮ್ಮ ರಿಲೇಷನ್ ಹೀಗೆ ಮುಂದುವರಿಯುತ್ತೆ ಅಂತ ತಿಳ್ಕೊಳ್ಳೋಣ, ಮುಂದೆ ಮಕ್ಕಳಾಗಬಹುದು, ಪಾಪ ಅವರ ಪರಿಸ್ಥಿತಿ ಏನಾಗಬಹುದು, ಇದರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀಯಾ? ನನ್ನಿಂದ ನಿನ್ನ ಲೈಫ್ ಕನ್ಫ್ಯೂಸ್ ಆಗಿ ನಡೆಯೋದು ಬೇಡ. ಇದನ್ನು ಹೇಳಿ ಜಾಕ್ ತುಂಬಾ ಎಮೋಷ್ನಲ್ ಆಗ್ತಾನೆ. ರಿಯಾನಿಗೂ ಕೂಡ ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅವಳು ಕೂಡ ಎಮೋಷನಲ್ ಆಗ್ತಾಳೆ. ಅದಕ್ಕೆ ಜಾಕ್ ಇಲ್ಲಿ ನೋಡು ರಿಯಾನ, ಅಲೆಕ್ಸ್ ಒಬ್ಬ ಒಳ್ಳೆ ಹುಡುಗ, ನಿನಗೆ ಅವನು ಸರಿಯಾಗಿರ್ತಾನೆ, ಐ ಹೋಪ್ ಅವನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತಾನೆ, ಯಾವುದೇ ಬ್ಯಾಡ್ ಹ್ಯಾಬಿಟ್ ಇಲ್ಲ ಅವನಿಗೆ. ಇಲ್ಲಿ ರಿಯಾನಾಗೆ ಜಾಕ್ ಹೇಳಿದ ಮಾತು ಸರಿ ಅನಿಸುತ್ತೆ, ಆದರೆ ಅವಳ ಮನಸ್ಸು ಕೇಳೋದಿಲ್ಲ. ಅವಳು ಜಾಕ್ ಹತ್ತಿರ ಇವತ್ತು ನೀನು ಅಲೆಕ್ಸ್ ರೂಪದಲ್ಲಿದ್ದೀಯಾ, ಇವತ್ತು ಒಂದಿನ ರಾತ್ರಿ ನನ್ನ ಜೊತೆ ಇದ್ದು ಹೋಗು. ಅದಕ್ಕೆ ಜಾಕ್ ಒಪ್ಪಿಕೊಳ್ತಾನೆ. ಇಬ್ಬರು ಜೊತೆಗೆ ಸೇರಿ ಈ ರಾತ್ರಿನ ಎಂಜಾಯ್ ಮಾಡ್ತಾರೆ. ಮಾರನೇ ದಿನ ರಿಯಾನ ಸ್ಕೂಲ್ಗೆ ಹೋದಾಗ ಅಲೆಕ್ಸ್ ಅಲ್ಲಿಯೇ ನಿಂತಿರ್ತಾನೆ. ಅವನು ರಿಯಾನ ಹತ್ತಿರ ಬಂದು ನಿನ್ನ ಸ್ಮೈಲ್ ತುಂಬ ಕ್ಯೂಟ್ ಆಗಿದೆ, ಈ ವಿಷಯ ಮೊದಲು ಯಾರು ನಿನಗೆ ಹೇಳಿಲ್ಲ ಅನಿಸುತ್ತೆ. ಅವನ ಸೆನ್ಸ್ ರಿಯಾನಾಗೆ ತುಂಬ ಇಷ್ಟ ಆಗುತ್ತೆ. ಇಬ್ಬರು ಮಾತಾಡ್ತಾ ಮಾತಾಡ್ತಾ ಕ್ಲಾಸ್ ಕಡೆ ಹೋಗ್ತಾರೆ. ಇದರ ಜೊತೆಗೆ ಕತೆ ಮುಗಿಯುತ್ತೆ. ಬಟ್ ರಿಯಾನ ಪ್ರೀತಿ ಮಾಡುತ್ತಿದ್ದ ಜಾಕ್ನ ಆತ್ಮ ಏನಾಯಿತು ಅನ್ನೋದು ಈ ಮೂವಿಯಲ್ಲಿ ತೋರಿಸಿಲ್ಲ. ಆದರೂ ಈ ಮೂವಿ ಚೆನ್ನಾಗಿತ್ತು, ಅದಕ್ಕೆ ನಾವು ಈ ಕತೆ ಜೊತೆಗೆ ಬಂದಿದ್ದು. ಈ ಮೂವಿ ನೋಡಿ ನಿಮಗೆ ಹೇಗೆ ಅನಿಸಿತ್ತು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.